ಎಲ್ಲರಿಗೂ ವಂದನೆಗಳು. ನಿನ್ನೆ ಐತಿಹಾಸಿಕವಾಗಿ ನಾರಿ ವಂದನಾ ಕಾಯ್ದೆಯು ಪಾರ್ಲಿಮೆಂಟ್ ಅಲ್ಲಿ ಸಂಸತ್ತಿನಲ್ಲಿ ಮಂಡನೆ ಆಗಿದ್ದು, ಅಂದ್ರೆ ಈಗಾಗಲೇ 2023ರಲ್ಲಿ ನೂತನ ಸಂಸತ್ ಭವನ ನಿರ್ಮಾಣವಾಗುವಂತ ಸಂದರ್ಭದಲ್ಲೇ ನಮ್ಮ ನೆಚ್ಚಿನ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿಜಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ನಾರಿ ವಂದನಾ ಕಾಯ್ದೆಯನ್ನ ಸರ್ವಾನುಮತದಿಂದ ರಾಜ್ಯಸಭೆಯಲ್ಲಿ ಹಾಗೂ ಬಹುಮತದಿಂದ ಲೋಕಸಭೆಯಲ್ಲಿ ಪಾಸ್ ಮಾಡಿತ್ತು. ಆದ್ರೆ ನಿನ್ನೆ ದಿನ ಅದು ಆ ನಿರ್ಣಾಯಕವಾದಂತಹ ಒಂದು ಕಾಯ್ದೆಯು ಡಿಸ್ಕಷನ್ ಅಂದ್ರೆ ಚರ್ಚೆಯ ಒಂದು ಚರ್ಚಿತ ವಿಷಯವಾಗಿ ಪಾರ್ಲಿಮೆಂಟ್ ಅಲ್ಲಿ ಮತ್ತೆ ಹೋಗಿತ್ತು ಮತ್ತು ಎಲ್ಲ ವಿರೋಧ ಪಕ್ಷಗಳನ್ನ ಅವರು ಪ್ರಾರ್ಥನೆ ಮಾಡ್ಕೊಂಡಿದ್ರು, ದಯವಿಟ್ಟು ಸಹಕರಿಸಿ ಪಕ್ಷಾತೀತವಾಗಿ ನಮ್ಮೆಲ್ಲ ರಾಜಕೀಯ ಸಿದ್ಧಾಂತಗಳನ್ನ, ನಮ್ಮ ರಾಜಕೀಯ ಐಡಿಯಾಲಜೀಸ್ಗಳನ್ನೆಲ್ಲ ಬದಿಗಿಟ್ಟು ನಾವು ಸರ್ವಾನುಮತದಿಂದ ಮಹಿಳಾ ಮೀಸಲಾತಿ ಎನ್ನುವಂತಹ ಒಂದು ಕಾಯ್ದೆಯನ್ನ ಜಾರಿಗೆ ತರಬೇಕು, ದಯವಿಟ್ಟು ಸಹಕರಿಸಿ. ಇದು ಬಿಜೆಪಿಯ ಮಹಿಳೆಯರಿಗಷ್ಟೇ ಅಲ್ಲದೆ ಸರ್ವಾನುಮತವಾಗಿ ಎಲ್ಲರಿಗೂ, ಎಲ್ಲಾ ಪಕ್ಷದ ಮಹಿಳೆಯರಿಗೂ, ಒಟ್ಟಿನಲ್ಲಿ ಈ ದೇಶದ 50% ಮಹಿಳೆಯರಿಗೆ ರಾಜಕೀಯ ಸಬಲೀಕರಣವನ್ನ ತಂದುಕೊಡುವಂತಹ ಒಂದು ಕಾಯ್ದೆ ಅಂತ ಹೇಳಿದ್ರು. ನಮ್ಮ ನಾರಿ ಶಕ್ತಿ, ಭಾರತ ದೇಶದ ನಾರಿ ಶಕ್ತಿಯು ಕಾಲಾಂತರಗಳಿಂದನೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಬಲೀಕರಣಗೊಳ್ತಾ ಬರ್ತಾ ಇದೆ. ಸ್ವಾತಂತ್ರ್ಯ ನಂತರ ವಿವಿಧ ಸರ್ಕಾರಗಳು ತೆಗೆದುಕೊಳ್ಳುವಂತಹ ಕೆಲವು ನಿರ್ಣಾಯಕಗಳು ಮತ್ತು ಕೆಲವು ಕಾರ್ಯಕ್ರಮಗಳಿಂದಾಗಿ ಅಭಿವೃದ್ಧಿ ಆಗ್ತಾ ಇದ್ದಾರೆ, ಸಬಲೀಕರಣ ಆಗ್ತಾ ಇದ್ದಾರೆ. ಆದರೆ ರಾಜಕೀಯ ಸಬಲೀಕರಣ ಅನ್ನೋದು ಇನ್ನೂ ಒಂದು ಗಗನ ಕುಸುಮವಾಗಿ ಉಳಿದಿತ್ತು. ಯಾಕಂತಂದ್ರೆ ಇದಕ್ಕಿಂತ ಮುಂಚೆ ತುಂಬಾ ಪ್ರಧಾನಿಗಳ ಮನಸ್ಸಲ್ಲಿತ್ತು, ನಾವು ಮಹಿಳಾ ಮೀಸಲಾತಿಯನ್ನ 33% ಲೋಕಸಭೆಗಳಲ್ಲಿ ಹಾಗೂ ರಾಜ್ಯದ ವಿಧಾನಸಭೆಗಳಲ್ಲಿ ತರಬೇಕು ಅಂತ, ದೆಹಲಿಯ ವಿಧಾನಸಭೆಯನ್ನು ಸೇರಿಸಿ. ಆದ್ರೆ ಅದು ಕನಸಾಗೆ ಉಳಿದಿತ್ತು. ನೋಡಿ, ಎಷ್ಟೊಂದು ಇಚ್ಛಾಶಕ್ತಿಗಳಿರುತ್ತೆ. ರಾಜಕೀಯ ಇಚ್ಛಾಶಕ್ತಿಗಳನ್ನ ಮೀರಿದಂತಹ ಬದಲಾವಣೆಗಳನ್ನ ತರಬೇಕು ಅಂತಂದ್ರೆ ನರೇಂದ್ರ ದಾಮೋದರ್ ದಾಸ್ ಮೋದಿಜಿಯವರಂತಹ ಅಗಣಿತವಾದಂತಹ ವ್ಯಕ್ತಿತ್ವ, ಇನ್ಸರ್ಮೌಂಟಬಲ್ ಪರ್ಸನಾಲಿಟಿ ಪ್ರಧಾನಿ ಆಗ್ಬೇಕು. ಅವರು ಪ್ರಧಾನಿಯಾಗಿದ್ದ ದಿನದಿಂದಲೂ ತೆಗೆದುಕೊಳ್ತಾ ಇರುವಂತಹ ನಿರ್ಣಯಗಳು ನೋಡಿದ್ರೆ ಎಲ್ಲವೂ ಕ್ರಾಂತಿಕಾರಕಗಳು, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ. ಇವಾಗ ಇದು ಮಹಿಳಾ ಮೀಸಲಾತಿ ಅನ್ನೋದು ಒಂದು ರಾಜಕೀಯ ಒಂದು ಬದಲಾವಣೆ ಆದ್ರೂ ಕೂಡ ಇದೊಂದು ಸಾಮಾಜಿಕ ಕ್ರಾಂತಿ. ಯಾಕಂತಂದ್ರೆ ಮಹಿಳೆ ಆಕೆಯ ದಿಟ್ಟತನ, ಆಕೆಯ ಅದಮ್ಯ ಆತ್ಮವಿಶ್ವಾಸ, ಆಕೆಯಲ್ಲಿರುವಂತಹ ಒಂದು ಮೆಂಟಲ್ ರೆಸಿಲಿಯನ್ಸ್ ಅಂತ ಏನ್ ಹೇಳ್ತೀವಿ ಅದು, ಮತ್ತೆ ಆಕೆಯ ಒಂದು ಇಚ್ಛಾಶಕ್ತಿ, ಅಂದ್ರೆ ಕುಟುಂಬವನ್ನ ಪೊರೆಯುವಂತಹ ಶಕ್ತಿ, ಅಟ್ ದ ಸೇಮ್ ಟೈಮ್ ಸಾಮಾಜಿಕವಾಗಿ, ರಾಜಕೀಯವಾಗಿ ಆಚೆ ಕಡೆನೂ ಕೂಡ ಕೆಲಸಗಳನ್ನ ಚಾಕಚಕ್ಯತೆಯಿಂದ ನೆರವೇರಿಸಬಲ್ಲಂತಹ ಆಕೆಯಲ್ಲಿರುವಂತಹ ಒಂದು ವಿಶೇಷ ವ್ಯಕ್ತಿತ್ವದಿಂದ ಆಕೆಯನ್ನ ರಾಜಕೀಯ ಮುನ್ನುಡಿಗೆ ತಂದು, ರಾಜಕೀಯ ಮೇನ್ ಸ್ಟ್ರೀಮ್ಗೆ ತಂದು, ಪೊಲಿಟಿಕಲ್ ಮೇನ್ ಸ್ಟ್ರೀಮ್ಗೆ ತಂದು, ಅಂದ್ರೆ ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ 33% ಮೀಸಲಾತಿ ಅಂದ್ರೆ ಏನರ್ಥ? ಆಕೆ ಒಂದು ಪಾಲಿಸಿ ಫಾರ್ಮ್ಯುಲೇಷನ್ ಟೈಮಲ್ಲಿ ಆಕೆಯ ಒಂದು ಜೆಂಡರ್ ಸೆನ್ಸಿಟಿವಿಟಿ ಅಂತ ಏನಿರುತ್ತೆ, ಅಂದ್ರೆ ಮೆಟರ್ನಲ್ ಮೊರ್ಟಾಲಿಟಿ ರೇಟ್ ಆಗಿರಬಹುದು, ಮಹಿಳೆಯ ಸುರಕ್ಷತೆನೇ ಆಗಿರಬಹುದು, ಮಹಿಳೆಯ ಒಂದು ಕಾನೂನು ಉಲ್ಲಂಘನೆಯನ್ನ ತಡೆಯುವಂತಹದ್ದೇ ಆಗಿರಬಹುದು, ಯಾವುದೇ ರೀತಿ ಆಗಿರ್ಬೋದು, ಮಹಿಳೆಯ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ, ದಬ್ಬಾಳಿಕೆ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಆಗ್ತಾ ಇರುವಂತಹದ್ದು, ಆರ್ಥಿಕವಾಗಿ ಆಗ್ತಾ ಇರುವಂತಹ ದಬ್ಬಾಳಿಕೆಗಳನ್ನ ತಡೆಯುವ ಒಂದು ನಿಟ್ಟಿನಲ್ಲಿ ಈಗ ಕೇವಲ ಒಂದು ಪ್ರಾಕ್ಸಿ ರೆಪ್ರೆಸೆಂಟೇಷನ್ ಆಗದೆ ನಿಜವಾದ ಅರ್ಥದಲ್ಲಿ ಅಧಿಕಾರವನ್ನ ಆಕೆಗೆ ಸಿಕ್ಕಿದ್ದೇ ಆದಲ್ಲಿ ಆಕೆಯ ಒಂದು ಆಡಳಿತ ಕಾರ್ಯ ವೈಖರಿಯಲ್ಲಿ ಆ ಒಂದು ಜೆಂಡರ್ ಸೆನ್ಸಿಟಿವಿಟಿ ಅನ್ನೋದು ಬಂದಾಗ ಈ ದೇಶದ 50% ಜನಸಂಖ್ಯೆಗೆ ನ್ಯಾಯ ದೊರಕಿದಂತಾಗುತ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ನಾಡು ಯತ್ರ ನಾರ್ಯಾಸ್ತ ಪೂಜಂತೆ ರಮಂತೆ ತತ್ರ ದೇವತಾಹ ಅಂತ ತಿಳ್ಕೊಂಡು ನಮ್ಗೆ ಬೋಧಿಸ್ತಾ ಬಂದಿರುವಂತಹ ನಾಡು. ಪುರಾತನ ಕಾಲದಿಂದಲೂ, ಸಾವಿರಾರು ವರ್ಷಗಳಿಂದಲೂ ಎಲ್ಲಿ ದೇವತೆಗಳು, ಎಲ್ಲಿ ನಾರಿಯರನ್ನ ನಾವು ಗೌರವಿಸ್ತೇವೋ, ಆದರದಿಂದ ಕಾಣ್ತೇವೋ, ಎಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಕಾಣ್ತೇವೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ. ಅಂದ್ರೆ ಆ ಮನೆ, ಆ ಸಂಸಾರ, ಆ ಒಂದು ಸಮಾಜ, ಆ ಒಂದು ದೇಶ ದೇವತೆಗಳೂ ಕೂಡ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ಒಂದು ಪ್ರದೇಶ ಆಗತ್ತೆ ಅಂತ. ಅದನ್ನ ನಿಜವಾದ ಅರ್ಥದಲ್ಲಿ ಕೃತಿಯಲ್ಲಿ, ವ್ರತದಲ್ಲಿ ಹಾಗೂ ಆಚರಣೆಯಲ್ಲಿ ತಂದಿದ್ದು ನಮ್ಮ ನರೇಂದ್ರ ದಾಮೋದರ್ ದಾಸ್ ಮೋದಿಜಿಯವರು. ಅವರಿಗೆ ನಮ್ಮ ದೇಶದ ಸರ್ವಾನುಮತದಿಂದ ನಮ್ಮ ದೇಶದ ನಾರಿ ಶಕ್ತಿಯು ಅವರಿಗೆ ಎಷ್ಟು ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸಿದ್ರು ಕೂಡ ಸಾಲಲ್ಲ, ಅಭಿನಂದನೆಗಳು ಕೂಡ ಕಡಿಮೆ. ಯಾಕಂತಂದ್ರೆ ಮೋದಿಜಿಯವರಲ್ಲಿ ಒಂದಿದೆ, ಏನು ಅಂತಂದ್ರೆ ನಮ್ಮ ದೇಶ ಅತ್ಯುನ್ನತವಾಗಿ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆ ಆಗುವಂತಹ ಸಂದರ್ಭದಲ್ಲಿ, ಅಂದ್ರೆ ವಿಕಸಿತ ಭಾರತವಾಗುವಂತಹ ಸಂದರ್ಭದಲ್ಲಿ, ನಮಗೆ ಸ್ವಾತಂತ್ರ್ಯ ಲಭಿಸಿ 100 ವರ್ಷಗಳ ನಂತರ ಅಂದ್ರೆ 2047 ಸುವರ್ಣ ಸ್ವಾತಂತ್ರ್ಯ ಮಹೋತ್ಸವವನ್ನ ಆಚರಿಸುವಂತಹ ಒಂದು ಸಂದರ್ಭದಲ್ಲಿ ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ರಾಜಕೀಯ ಶಕ್ತಿ ಆಗ್ಬೇಕು, ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗ್ಬೇಕು, ಅತಿ ದೊಡ್ಡ ಸಾಮಾಜಿಕ ಕ್ರಾಂತಿ ಆಗ್ಬೇಕು ಅಂತಂದ್ರೆ ನಮ್ಮ ದೇಶದ ಜನಸಂಖ್ಯೆ
ಅಂದ್ರೆ ಮಹಿಳೆಯರು, ಯುವಕರು, ರೈತರು ಹಾಗೂ ಬಡವರು ಅವರೆಲ್ಲರ ಒಂದು ಕಲ್ಯಾಣ ಆಗ್ಬೇಕು, ಅವರ ಅಭಿವೃದ್ಧಿ ಆಗ್ಬೇಕು. ಅದರಲ್ಲಿ ಮುಖ್ಯವಾಗಿ ನಮ್ಮ ದೇಶದ 50% ಇರುವ ಜನಸಂಖ್ಯೆಯನ್ನ ನಾವು ಉದ್ಧಾರ ಮಾಡಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಆಕೆಗೆ ಎಲ್ಲಾ ರಂಗಗಳಲ್ಲಿಯೂ ಸಮಾನ ಅವಕಾಶಗಳನ್ನ, ವಿಪುಲ ಅವಕಾಶಗಳನ್ನ ದೊರಕಿಸಿಕೊಡೋದ್ರ ಮುಖೇನ ಆಕೆಯನ್ನ ರಾಜಕೀಯ ಮುಖ್ಯವಾಹಿನಿಗೆ ತಂದು ಆಕೆಯಲ್ಲಿರುವಂತಹ ವಿದ್ವತ್ತನ್ನ, ಆಕೆಯಲ್ಲಿರುವಂತಹ ಅಚಲ ಶಕ್ತಿಯನ್ನ, ಆಕೆಯಲ್ಲಿರುವಂತಹ ರಾಷ್ಟ್ರ ರಥವನ್ನ ನಿಜವಾದ ಅರ್ಥದಲ್ಲಿ ಕಾರ್ಯರೂಪದಲ್ಲಿ ಇಳಿಸಬೇಕು ಅನ್ನೋದು ಮೋದಿಯವರ ಕನಸಾಗಿದೆ. ಈ ಕನಸಿನ ಹಿಂದೆ ನಾವು ಕೋಟ್ಯಾಂತರ ಅಂದ್ರೆ ಸುಮಾರು 70 ಕೋಟಿ ಮಹಿಳೆಯರು ಇದ್ದೇವೆ. ಇದರಲ್ಲಿ ಪುರುಷ ಶಕ್ತಿಯೂ ಕೂಡ ನಿಂತಿದೆ. ಈಗ ಮಹಿಳೆಯರ ಒಂದು ಅಭಿವೃದ್ಧಿಗೋಸ್ಕರ ಟೊಂಕ ಕಟ್ಟಿ ನಿಂತಿರುವಂತಹ, ಕಂಕಣಬದ್ಧರಾಗಿರುವಂತಹ, ದೇಶದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿರುವಂತಹ, ದೇಶವನ್ನ ವಿಶ್ವಗುರುವನ್ನಾಗಿಸಿದ ನಮ್ಮ ಮೋದಿಜಿ, ಶ್ರೀ ನರೇಂದ್ರ ಮೋದಿಜಿಯವರಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.